ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ನಾನು ತುಂಬ ಚೆನ್ನಾಗಿರೋ ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಆ್ಯಂಡ್ ತುಂಬ ಪಾಸಿಟಿವ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾವ ನಾಮಜಪದ ಬಗ್ಗೆನೂ ಅಲ್ಲ ಆ್ಯಂಡ್ ಯಾವುದೇ ದೇವ್ರ ಬಗ್ಗೆ ಅಥವಾ ಗುರುಗಳ ಬಗ್ಗೆ ಅಲ್ಲ. ನಾವು ಬೇರೆಯವ್ರು ನಮಗೆ ಮೋಸ ಮಾಡಿದಾಗ ಯಾವ ಥರ ಬಿಹೇವ್ ಮಾಡಬೇಕು, ನಾವು ಯಾಕೆ ಬೇರೆಯವ್ರಿಗೆ ಮೋಸ ಮಾಡಬಾರ್ದು ಅನ್ನೋವಂಥ ಒಂದು ಟಾಪಿಕ್ಕು. ಇದಕ್ಕೂ ಮ್ಯಾನಿಫೆಸ್ಟೇಷನ್ಗೂ ಏನಪ್ಪ ರಿಲೇಷನ್ ಅಂತ ಅಂದರೆ, ಸೊ ನಾವು ಯಾರಿಗಾದರೂ ಮೋಸ ಮಾಡಿದ್ರೆ ಟ್ರಾಮಾ ಕ್ರಿಯೇಟ್ ಆಗುತ್ತೆ. ಬೇರೆಯವ್ರು ನಮಗೆ ಮೋಸ ಮಾಡಿದಾಗ ಕೂಡ ಕ್ರಿಯೇಟ್ ಆಗುತ್ತೆ, ಬಟ್ ಅದನ್ನು ನಾವು ರಿಲೀಸ್ ಮಾಡ್ಕೋಬೋದು. ಬಟ್ ಇದೆಯಲ್ಲ, ಇದನ್ನು ನಾವು ರಿಲೀಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಟ್ರಾಮಾ ಕ್ರಿಯೇಟ್ ಆಗುತ್ತೆ, ಕರ್ಮ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಡಿಫಿಕಲ್ಟ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಹೇಳೋದೇನು ಅಂದರೆ, ನಮ್ಮಮ್ಮ ನನಗೆ ಸಣ್ಣಲ್ಲಿದ್ದಾಗಿಂದ ಒಂದು ಮಾತನ್ನ ಹೇಳ್ತಾಯಿದ್ರು, ನೀನು ಬೇರೆಯವ್ರಿಗೆ ಒಳ್ಳೇದನ್ನ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಕೆಟ್ಟದನ್ನ ಮಾಡಬೇಡ. ಇವತ್ತಿಗೂ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಎಂಥ ಸಿಚುವೇಶನ್ ಬಂದ್ರೂ ಬೇರೆಯವ್ರು ನನಗೆ ಕೆಟ್ಟದ್ದು ಮಾಡ್ತಿರ್ಬೇಕಾದ್ರೆ ನಾನು ಅವರಿಗೆ ತಿರುಗಿ ಏನಾದರೂ ಒಂದು ಮಾಡಬೇಕು ಅಂತ ಅನಿಸಿದಾಗ್ಲೂ ನಾನು ಮಾಡಲ್ಲ. ಯಾಕೆಂದರೆ ಆ ಒಂದು ವರ್ಡ್ ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಯಾರಿಗಾದರೂ ನಿನ್ನ ಹತ್ರ ಒಳ್ಳೇದು ಮಾಡೋಕ್ಕಾದರೆ ಮಾಡು, ಒಳ್ಳೇದು ಮಾಡೋಕ್ಕಾಗಲ್ಲ ಅಂದರೆ ಕೆಟ್ಟದ್ದಂತೂ ಮಾಡಲೇಬೇಡ. ಓಕೆ, ಇದರಿಂದ ಏನು ಕ್ರಿಯೇಟ್ ಆಗುತ್ತಪ್ಪ ಅಂದರೆ ಗುಡ್ ಕರ್ಮ ಕ್ರಿಯೇಟ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಕೂಲ್ಸಲ್ಲೇ ಅಂತ ಇಟ್ಕೊಳ್ಳಿ, ಯಾರೊಬ್ಬರು ಒಂದು ಮಾರ್ಕ್ಸಿಗೋಸ್ಕರ ಒಂದು ಮಾರ್ಕ್ಸಿಗೋಸ್ಕರ ನಿಮಗೆ ಹರ್ಟ್ ಮಾಡ್ತಿರ್ತಾರೆ. ಅವ್ರು ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಹರ್ಟ್ ಮಾಡ್ತಾ ಇರ್ಬೋದು. ನಿಮಗೆ ಏನೋ ಮಾರ್ಕ್ಸ್ ಚೆನ್ನಾಗಿ ಬರ್ತಾಯಿಲ್ಲ, ನೀವು ಓದ್ತಾ ಇರ್ತೀರಾ, ಎಲ್ಲದೂ ಮಾಡ್ತಾ ಇರ್ತೀರಾ, ಬಟ್ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರ್ತಾ ಇರಲ್ಲ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ IQ ಇರುತ್ತೆ. ಪ್ಲಸ್ ಎಲ್ಲರೂ ಕೂಡ ಏನೋ IQ ಅನ್ನೋದು ಸ್ಟ್ರಾಂಗೇ ಇರುತ್ತೆ, ಬಟ್ ಒಂದೊಂದು ಏಜಲ್ಲಿ ಅದು ಒಂದೊಂದು ಥರ ಆ್ಯಕ್ಟಿವೇಟ್ ಆಗುತ್ತೆ. ಕೆಲವರಿಗೆ ಒಂದು ಸಣ್ಣ ಏಜಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ಆ IQ ಏನಿದೆ ಅವರಿಗೆ ಎಷ್ಟು ಓದಿದ್ರೂ ಅರ್ಥ ಆಗ್ತಿರಲ್ಲ, ಅಥವಾ ಹೆಂಗೆ ಅದನ್ನು ಅರ್ಥ ಮಾಡ್ಕೋಬೇಕು, ಹೇಗೆ ಅದನ್ನು ಬರಿಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಸೊ ಈ ಥರ ಏನೋ ಒಂದು ಸಮಸ್ಯೆ ಇರುತ್ತೆ. ಇದೊಂದೇ ಫೀಲ್ಡ್ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಫೀಲ್ಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಆ ಟೈಮಲ್ಲಿ ಅವ್ರು ಹರ್ಟ್ ಮಾಡ್ತಾ ಇದ್ದಾರೆ ಅಂದರೆ ತಿರುಗಿ ನಾವು ಅವರಿಗೆ ಹರ್ಟ್ ಮಾಡೋಕ್ಕೆ ಹೋದ್ವಿ, ಅಥವಾ ನೆಕ್ಸ್ಟ್ ಎಕ್ಸಾಮಲ್ಲಿ ನಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಆವಾಗ ನಾವು ಅವರಿಗೆ ರಿಟರ್ನ್ ಟಾಂಟ್ ಕೊಡೋಕ್ಕೆ ಹೋದ್ವಿ ಅಂತ ಅಂದರೆ ಇದೇನಾಗ್ಬಿಡತ್ತಪ್ಪ ಅಂತ ಅಂದರೆ, ಅವ್ರು ನಿಮಗೆ ಟಾಂಟ್ ಕೊಡೋದು, ನೀವು ಅವ್ರಿಗೆ ಟಾಂಟ್ ಕೊಡೋದು. ಇಲ್ಲಿ ನಮ್ಮ ಮನಸ್ಸು ಪರಿಶುದ್ಧವಾಗಿರೋದೇ ಇಲ್ಲ. ಯಾರು ಈ ಥರ ಹರ್ಟ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಆ ದಿನ ಏನೋ ಅನಿಸದೇ ಇರ್ಬೋದು, ಬಟ್ ಆಮೇಲೆ ಅವರಿಗೆ ಒಂದು ಸತಿ ಅವರ ಮನಸ್ಸಾಕ್ಷಿ ಅನ್ನೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಒಂದು ಸತಿ ಅವರ ಮನಸ್ಸು ಅವರಿಗೆ ಪನಿಷ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಈವನ್ ನಿದ್ದೆ ಕೂಡ ಬರಲ್ಲ. ನಾನು ಯಾಕೆ ಈ ಥರ ತಪ್ಪು ಮಾಡಿದೆ, ನಾನು ಈ ಥರ ಮಾಡಬಾರ್ದಿತ್ತು, ಅವ್ರಿಗೆ ಮೋಸ ಮಾಡಬಾರ್ದಿತ್ತು, ಅವ್ರಿಗೆ ಹರ್ಟ್ ಮಾಡಬಾರ್ದಿತ್ತು, ಈ ಥರ ಅದು ಕಾಡ್ತಾನೆ ಇರುತ್ತೆ. ಸೊ ಯಾವತ್ತೂ ಕೂಡ ಕಾಡುವಂಥ ತಪ್ಪನ್ನ ಮಾಡಬೇಡಿ. ನೀವು ಒಂದು ಸತಿ ನಿಮ್ಮ ಬೆನ್ನ ಹಿಂದೆ ತಿರುಗಿ ನೋಡಿದಾಗ, ನಿಮ್ಮ ಪಾಸ್ನ ನೀವು ನೋಡಿದಾಗ ನಿಮಗೆ ರಿಗ್ರೆಟ್ ಫೀಲ್ ಆಗಬಾರ್ದು. ನಾನು ಇದನ್ನೊಂದು ಮಾಡಬಾರ್ದಿತ್ತು ಅಂತ ಆ ಥರ ನಿಮ್ಮ ಲೈಫ್ನ ನಡೆಸ್ಕೊಂಡು ಹೋಗಿ. ಹಾಗೆಯೇ ತಪ್ಪು ಆಗೋದೇ ಇಲ್ಲ ಅಂತ ಅಲ್ಲ, ಬಟ್ ಎವ್ರಿ ಡೇ ನೈಟ್ ಮಲಗೋಕ್ಕಿಂತ ಮುಂಚೆ ನೀವು ಏನೇನು ಮಾಡಿದ್ರಿ ಅನ್ನೋದನ್ನು ರಿಯಲೈಸ್ ಮಾಡ್ಕೊಳ್ಳಿ. ನೀವು ತಪ್ಪು ಮಾಡಿದ್ದೀರಾ ಅಂತ ಅಂದರೆ ಅದನ್ನು ಅಲ್ಲಿಗೆ ಸರಿಪಡಿಸ್ಕೊಳ್ಳಿ. ಮಾರನೇ ದಿನವೇ ಅವ್ರ ಹತ್ರ ಸಾರಿ ಕೇಳಿ ಅದನ್ನ ಕ್ಲಿಯರ್ ಮಾಡ್ಕೊಂಬಿಡಿ, ಮತ್ತು ಅವ್ರ ಜೊತೆ ಚೆನ್ನಾಗೇ ಇರಿ. ಅದೇ ತಪ್ಪನ್ನ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ತಪ್ಪನ್ನ ಮಾಡೋದಿದ್ರು ಡಿಫ್ರೆಂಟ್ ಆಗಿರೋ ತಪ್ಪನ್ನ ಮಾಡಿ ತಿದ್ಕೊಂಡು ಮುಂದೆ ಹೋಗಿ. ಅದೇ ತಪ್ಪನ್ನ ಮತ್ತೆ ಮಾಡ್ತಾ ಅಲ್ಲೇ ಸ್ಟಕ್ ಆಗಬೇಡಿ ಅಂತ ನಾನು ಹೇಳ್ತೀನಿ. ಸೊ ಗೊತ್ತಾಯ್ತಲ್ಲ, ಯಾವುದೇ ತಪ್ಪನ್ನ ನಾವು ಮಾಡಿದ್ವಿ ಅಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ನಾವು ಮಾಡ್ಕೊಳಕ್ಕಾಗಲ್ಲ, ದೇವ್ರ ಜೊತೆ ಕೂಡ ಕನೆಕ್ಟ್ ಆಗೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ತಪ್ಪುಗಳನ್ನು ಅವಾಯ್ಡ್ ಮಾಡಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಇದೇ ಕಾನ್ಸೆಪ್ಟ್ ಬಗ್ಗೆ ಪಾರ್ಟ್ 2 ಮಾಡ್ತೀನಿ, ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು.